ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಒಬ್ಬ ತರುಣ ಇಂಜಿನಿಯರ್. ಆತನಿಗೆ ಓದುವ ಹವ್ಯಾಸ. ಯಾವ ಒಳ್ಳೆಯ ಪುಸ್ತಕವಾದರೂ ಸರಿ, ಅದನ್ನು ತಂದು ಓದಲೇಬೇಕು. ಒಂದು ದಿನ ಅವರ ಕಣ್ಣಿಗೆ ಮಗಳಿಗೆ ತಂದೆ ಪತ್ರಗಳು ಎಂಬ ಪುಸ್ತಕ ಕಾಣಿಸ್ತು. ಸರಿ, ಅದನ್ನು ಕೊಂಡು ಓದಲಾರಂಭಿಸಿದರು. ಆ ಪತ್ರಗಳನ್ನು ಜವಾಹರ್ಲಾಲ್ ನೆಹರು ಅವರು ಜೈಲಿನಲ್ಲಿದ್ದಾಗ ಮಗಳಿಗೆ ಬರೆದಿದ್ದಾರೆ. ಪತ್ರಗಳ ಮೂಲಕ ಮಗಳಿಗೆ ಜಗತ್ತಿನ ಜ್ಞಾನ ನೀಡುವ ಉತ್ತಮ ಪ್ರಯತ್ನ ಅದು. ಪ್ರಪಂಚ ಹೇಗೆ ಉಗಮವಾಯಿತು ಎಂಬುದರಿಂದ ಹಿಡಿದು ಮಾನವ ಇತಿಹಾಸ ಬೆಳೆದು ಬಂದ ರೀತಿ, ಜನಾಂಗಗಳು ಸೃಷ್ಟಿಯಾದ ಬಗೆ, ಕೆಲವೊಂದು ಜನಾಂಗಗಳು ಕಣ್ಮರೆಯಾಗುವುದಕ್ಕೆ ಕಾರಣಗಳು, ಇವುಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಬರೆದಿದ್ದಾರೆ ನೆಹರು ಅವರು. ಈ ಪತ್ರಗಳು ಈ ತರುಣ ವಿಜ್ಞಾನಿಯ ಮನಸ್ಸನ್ನು ಬಲವಾಗಿ ಹಿಡಿದವು. ಅದರಲ್ಲೂ ಒಂದು ಪತ್ರ ಅವರಿಗೆ ತುಂಬ ಇಷ್ಟವಾಯಿತು. ಅದರಲ್ಲಿ ನೆಹರೂರವರು ಮಗಳು ಇಂದಿರಾ ಪ್ರಿಯದರ್ಶನಿಗೆ, ಮಗು ಇಂದಿರಾ, ನೀನು ಇತಿಹಾಸವನ್ನು ಮನಸ್ಸಿನಲ್ಲಿಟ್ಟು ಅಭ್ಯಾಸ ಮಾಡಬೇಕು. ಯಾರು ಇತಿಹಾಸದಿಂದ ಪಾಠಗಳನ್ನು ಕಲಿಯುವುದಿಲ್ಲವೋ ಅವರು ಅಂಥದ್ದೇ ತಪ್ಪುಗಳನ್ನು ಪದೇ ಪದೇ ಮಾಡುತ್ತಿರಬೇಕಾಗತ್ತೆ. ಮಗು, ನೀನು ಇತಿಹಾಸವನ್ನು ಬರೀ ಓದುವುದು ಮಾತ್ರವಲ್ಲ, ಚೆನ್ನಾಗಿ ಬೆಳೆದು ದೊಡ್ಡವಳಾಗಿ ಇತಿಹಾಸವನ್ನು ಕೂಡ ಸೃಷ್ಟಿಸುವಂತಾಗಬೇಕು ಅಂತ ಹಾರೈಸಿದ್ರು. ಮಗಳ ಕಣ್ಣಲ್ಲಿ ಆಕಾಶದಗಲದ ಕನಸನ್ನು ತುಂಬಿದ್ರು. ಜೀವನಕ್ಕೊಂದು ಅತ್ಯುನ್ನತವಾದ ಗುರಿಯನ್ನು ಕಲ್ಪಿಸಿಕೊಟ್ಟಿದ್ರು. ಈ ಪತ್ರದ ಪ್ರತಿಯೊಂದು ಸಾಲು ತರುಣ ವಿಜ್ಞಾನಿಯ ಮನಸ್ಸಿನಲ್ಲಿ ಅಚ್ಚಾಗಿ ನಿಂತು. ಕಾಲ ಉಳಿತು. ಶ್ರೀಮತಿ ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿಯಾದರು. ಈ ವಿಜ್ಞಾನಿಯು ಉನ್ನತ ಹುದ್ದೆ ಸೇರಿ ಹೆಸರು ಗಳಿಸಿದರು. 1971ರಲ್ಲಿ ಪಾಕಿಸ್ತಾನದಿಂದ ಮತ್ತೊಂದು ಆಕ್ರಮಣವಾಯಿತು. ಭಾರತದ ಧೀರ ಪಡೆಗಳು ನುಗ್ಗಿ ಪಾಕಿಸ್ತಾನವನ್ನು ಸದೆ ಬಡಿದಿದ್ದಲ್ಲದೆ ಬಾಂಗ್ಲಾದೇಶದ ವಿಮುಕ್ತಿಯನ್ನು ಕೂಡ ಮಾಡಿತು. ಪೂರ್ವ ಪಾಕಿಸ್ತಾನವಾಗಿದ್ದುದು ಒಂದು ಸ್ವತಂತ್ರ ದೇಶ ಬಾಂಗ್ಲಾದೇಶವಾಯಿತು. ವಂಗಬಂಧು ಮುಜಿಬುರ್ ರೆಹಮಾನ್ ನೇತೃತ್ವದ ಸರ್ಕಾರ ಸ್ಥಾಪನೆಯಾಯಿತು. ಇದಕ್ಕೆ ಕಾರಣೀಭೂತರಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಖ್ಯಾತಿ ಎತ್ತರಕ್ಕೇರಿತು. ಈ ಘಟನೆಗಳನ್ನು ಗಮನಿಸುತ್ತಿದ್ದಂಥ ವಿಜ್ಞಾನಿಯ ತಲೆಯಲ್ಲಿ ಮಿಂಚು ಹೊಳಿತು. ಎಲ್ಲ ನಮ್ಮ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ತಮ್ಮ ತಂದೆ ಬೆರಳು ಮಾಡಿ ತೋರಿಸಿದ ಗುರಿಯನ್ನು ದಾಟಿ ಮುಂದೆ ಹೋಗಿದ್ದಾರೆ ಅನ್ನಿಸ್ತು. ತಕ್ಷಣ ಅವರಿಗೊಂದು ಪತ್ರ ಬರೆದರು. ಮೇಡಮ್, ನಿಮ್ಮ ತಂದೆ ನಿಮಗೆ ಬಾಲ್ಯದಲ್ಲಿ ಬರೆದ ಪತ್ರಗಳ ಅಭಿಮಾನಿ ನಾನು. ಅದರಲ್ಲೂ ತಾವು ಮುಂದೆ ಬೆಳೆದು ಇತಿಹಾಸ ಸೃಷ್ಟಿಸಬೇಕೆಂಬ ಅವರ ಅಪೇಕ್ಷೆಯನ್ನು ಮೆಚ್ಚಿಕೊಂಡವನು ನಾನು. ಆದರೆ ತಾವು ಅವರ ಅಪೇಕ್ಷೆಯನ್ನು ದಾಟಿ ಮುಂದೆ ಹೋದದ್ದು ಸಂತೋಷ. ತಾವು ಇತಿಹಾಸವನ್ನು ಮಾತ್ರ ಸೃಷ್ಟಿ ಮಾಡಲಿಲ್ಲ, ಹೊಸ ರಾಷ್ಟ್ರವನ್ನು ನಿರ್ಮಿಸಿ ಭೂಗೋಳವನ್ನು ಸೃಷ್ಟಿಸಿದ್ರಿ. ಅಭಿನಂದನೆಗಳು. ಆ ವಿಜ್ಞಾನಿ ಮತ್ತಾರೂ ಅಲ್ಲ, ಡಾಕ್ಟರ್ ಅಬ್ದುಲ್ ಕಲಾಂ. ಮಕ್ಕಳಾಗಿದ್ದಾಗ ಬಿತ್ತಿದ ಸುಂದರ ಅಪೇಕ್ಷೆಯ ಕನಸುಗಳು ಸುಂದರ ಪಕ್ವ ಫಲಗಳನ್ನೇ ಕೊಡ್ತವೆ, ಸಮಾಜವನ್ನು ಸಮೃದ್ಧಗೊಳಿಸ್ತವೆ. ಕತೆ ಮೆಚ್ಚುಗೆಯಾಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.